ಆರ್ಟ್ ಆ್ಯಂಡ್ ಕಾಪಿ ಒಟ್ಟಿಗೆ ಸೇರಿ ಒಂದು ಟೀಮ್ ಇರುತ್ತೆ, ಅವ್ರ ಬಾಸ್ಗಳಿರ್ತಾರೆ, ಕ್ರಿಯೇಟಿವ್ ಡೈರೆಕ್ಟರ್ ಹಂಗೆ. ಸೊ ಅವರೆಲ್ಲ ಸೇರಿಕೊಂಡು ದೇ ವಿಲ್ ಡೆವಲಪ್ ಒನ್ ಕಾನ್ಸೆಪ್ಟ್, ದೆನ್ ದೇ ವಿಲ್ ಏನು ಥರ ಎಸ್ಥೆಟಿಕ್ಸ್ ಇರಬೇಕು, ಯಾವ ಥರ ಲುಕ್ ಇರಬೇಕು ಅದೆಲ್ಲ ಡಿಸೈಡ್ ಮಾಡಿ ಅದನ್ನು. ಎಸ್ಥೆಟಿಕ್ ಅಂದರೆ ಅದರದ್ದು ಲುಕ್, ಓವರ್ ಆಲ್ ಲುಕ್ ಹೆಂಗಿರುತ್ತೆ ಅಂತ. ಲೈಕ್ ಫಾರ್ ಎಕ್ಸಾಂಪಲ್, ಇವಾಗ ನೀವು ಇಫ್ ಯು ಸಿ ಅ ಸರ್ಫ್ ಆ್ಯಡ್, ಒಂದು ಕಲರ್ ಕೋಡಿಂಗ್ ಇರುತ್ತೆ ಅದಕ್ಕೆ, ಅದು ನಿಮ್ಗೆ ಗೊತ್ತಿರಲ್ಲ, ಓಟಾಗಿ ಗೊತ್ತಿರಲ್ಲ, ಬಟ್ ಇಟ್ ವಿಲ್ ಬಿ ಅ ಲಿಟಲ್ ಮೋರ್ ಬ್ಲೂ. ಇಫ್ ಯು ಸಿ ಎನಿ ಅದರ್, ಇವಾಗ ಕೋಕೋ ಕೋಲಾ ಇದ್ದರೆ ಯು ವಿಲ್ ಸಿ ಮೋರ್ ರೆಡ್ಸ್ ಇನ್ ಇಟ್, ಬಟ್ ಅವ್ರ ಕಾಸ್ಟ್ಯೂಮಲ್ಲಿ ಇರ್ಬೋದು, ಬ್ಯಾಕ್ಗ್ರೌಂಡ್ ಇರ್ಬೋದು, ಎಲ್ಲೋ ಇರುತ್ತೆ. ಸೊ ಅದ್ರದ್ದು ಇಮೇಜರಿ ಒಂಥರ ಇಟ್ ಗೆಟ್ಸ್ ಲಾಕ್ಡ್ ಇನ್ ವಿತ್ ದ ಬ್ರ್ಯಾಂಡ್. ಯಾಕಂದರೆ ಬಿಕಾಸ್ ಪೀಪಲ್ ಆರ್ ಇಷ್ಟೊಂದು ಆ್ಯಡ್ಗಳು ನೋಡ್ತೀವಿ, ಅದು ಯಾವ ಆ್ಯಡ್ ಅಂತ ನಮ್ಗೆ ಮರ್ತೋಗ್ಬಿಡುತ್ತೆ. ಬ್ರ್ಯಾಂಡ್ ತುಂಬಾ ಇಂಪಾರ್ಟೆಂಟ್. ಸೊ ಕಲರ್ ಅಸೋಸಿಯೇಷನ್, ಸೌಂಡ್ ಅಸೋಸಿಯೇಷನ್, ಇವಾಗ ಮ್ಯೂಸಿಕ್ ಇರುತ್ತೆ ಅದಕ್ಕೆ. ಇವಾಗ ಟೈಟನ್ ಒಂದು ಮ್ಯೂಸಿಕ್ ಇತ್ತು, ಅಥವಾ ನೆಸ್ಕೆಫಿಗೆ ಪಪ್ಪರ ಪಪ್ಪರ ಸೊ ಅದು ಕೇಳಿದ ತಕ್ಷಣ ಇಷ್ಟೊಂದು ನೆಸ್ಕೆಫೆ ಏನು ಬರುತ್ತೆ. ಬಟ್ ಅದು ಎಷ್ಟೊಂದು 20-30 ವರ್ಷದಿಂದ ಕೇಳಿ ನಾವಿವಾಗ ಇವಾಗ ಗೊತ್ತಾಗುತ್ತೆ, ಅಷ್ಟು ರಿಜಿಸ್ಟರ್ ಆಗಬೇಕು. ಸೊ ಅದು ದೀಸ್ ಆರ್ ಆಲ್ ಟೆಕ್ನಿಕ್ಸ್ ದಟ್ ದೇ ಯೂಸ್ ಟು. ಸೊ ಕಮಿಂಗ್ ಬ್ಯಾಕ್ ಟು ಎಸ್ಥೆಟಿಕ್ಸ್ ಆಯಿತು. ಸೊ ಇವಾಗ ಅದರಲ್ಲಿ ಎಲ್ಲ ಓಕೆ ಹೆಂಗಾಯಿತು ಅಂದರೆ, ಐ ವಾಸ್ ಇನ್ ಕ್ಲೈಂಟ್ ಸರ್ವಿಸಿಂಗ್. ಸೊ ಆವಾಗ ಒಂದು ಮೇನ್ ಕ್ಲೈಂಟ್ ವಾಸ್ UB. ಸೊ ಅದು ಕಿಂಗ್ ಫಿಶರು, ಎಷ್ಟೊಂದು ಬಿಯರ್ಗಳಿತ್ತು ಅವ್ರದ್ದು. ಸೊ ಆವಾಗ ಇದೊಂದು ಬಿಯರ್ ಬಂದಿತ್ತು, UB ಎಕ್ಸ್ಪೋರ್ಟ್. ಅವ್ರ ಹತ್ರ ಆಲ್ರೆಡಿ ಇತ್ತು, ಬಟ್ ದೇ ವಾಂಟೆಡ್ ಟು ಮೇಕ್ ಅಪ್ ದ ಮೋಸ್ಟ್ ಚೀಪೆಸ್ಟ್ ಬಿಯರ್ ಪಾಸಿಬಲ್. ಸೊ ದೇ ರೀಸೈಸ್ ದ ಬಾಟಲ್, ದೇ ರೀಸೈಸ್ ದ ಎಲ್ಲ, ತಿರ್ಗಾ ಸಿಂಪಲ್ ಲೇಬಲ್ ಹಾಕಿ ಒಂಥರ ತುಂಬ ಶೋಕೆಲ್ಲ ತೆಗೆದ್ಬಿಟ್ಟು, ಬಟ್ ಕೀಪ್ ಅ ವೆರಿ ಗುಡ್ ಬಿಯರ್ ಒಳಗಡೆ. ಸೊ ಆವಾಗ 17 ರೂಪಾಯಿಗೆ ಒಂದು ಲಾಂಚ್ ಮಾಡಿದ್ರು. ನಾನು ಕೇಳಿದ ತಕ್ಷಣ ನನಗೆ ತಲೆನೇ ಕೆಟ್ಟೋದು, ಏನಪ್ಪ ಇದು 17 ರೂಪಾಯಿಗೆ ಒಂದು ಬಿಯರ್ ಅಂದರೆ, ಈಗ ಕೂಲ್ ಡ್ರಿಂಕ್ ಏನು ಕುಡಿಬೇಕು ಅಂತ. ಆದರೆ ಫಸ್ಟ್ ಥಾಟ್ ಬಂದಿದ್ದದು, ಕೂಲ್ ಡ್ರಿಂಕ್ ಅಲ್ಲ ಬಿಯರೇ ಕುಡಿಬೋದಲ್ಲ. ಸೊ ಆವಾಗ ನಾನು ಅದನ್ನು ಹೋಗ್ಬಿಟ್ಟು ನಾನು ಕ್ರಿಯೇಟಿವ್ಗೆ ಹೇಳಿದೆ, ಈ ಥರ ಬ್ರೀಫ್ ಅಂದರೆ ಅವ್ರಿಗೆ ಒಂದು ಡೈರೆಕ್ಷನ್ ಕೊಡೋದು, ಇದೇ ಬೇಕಿರೋದು ಹಂಗೆ ಅಂತ. ಬಟ್ ನನ್ನ ಲಕ್ಕಿಗೋ ಏನೋ ಅವರೇ ಕನ್ನಡ ಗೊತ್ತಿರಲಿಲ್ಲ ಕ್ರಿಯೇಟಿವ್ ಡಿಪಾರ್ಟ್ಮೆಂಟ್ನಲ್ಲಿ. ಸೊ ನಿನಗೆ ಗೊತ್ತಲ್ಲಪ್ಪ, ನೀನೇ ಬರೀ ಅಂದ್ಬಿಟ್ರು. ಸೊ ನಾನು ಆ್ಯಕ್ಚುಲಿ ಯು ಆರ್ ನಾಟ್ ಅಲೌಡ್ ಟು ರೈಟ್, ಅಂದರೆ ಅವ್ರದ್ದು ಕೆಲಸ ಅದು. ಬಟ್ ನನಗೆ ಆ್ಯಕ್ಚುಲಿ ಸೀಕ್ರೆಟಾಗಿ ನಾನು ನನಗೆ ಕ್ರಿಯೇಟಿವ್ ಆಗಿ ಇರಬೇಕಿತ್ತು ಆ್ಯಕ್ಚುಲಿ. ಬೈ ಫಸ್ಟ್ ಜಾಬ್ ವೆನ್ ಐ ಜಾಯ್ನ್ ಆ್ಯಕ್ಚುಲಿ ಅಪ್ಲೈ ಟು ಬಿ ಅ ಕಾಪಿರೇಟರ್. ಅಂದರೆ ನಾನು ಸೆಲೆಕ್ಟ್ ಆದೆ, ಬಟ್ ಕಾಪಿರೇಟರ್ ಅಲ್ಲ, ಕ್ಲೈಂಟ್ ಸರ್ವಿಸಿಂಗಲ್ಲಿ ಸೆಲೆಕ್ಟ್ ಮಾಡಿದ್ರು. ಅಲ್ಲಿ ಕಾಪಿರೇಟರ್ ಬೇರೆ ಯಾರೋ ಆಲ್ರೆಡಿ ಸೆಲೆಕ್ಟ್ ಆಗಿದ್ದರು. ಅದಕ್ಕೆ ನೀನು ಇದರಲ್ಲಿ ಸೇರು ಅಂದರೆ, ನಾನು ಏನಪ್ಪ ಇದು ಒಂದು ಕ್ಲೈಂಟ್ ಸರ್ವಿಸಿಂಗ್ ಅಂದರೆ ಏನು ಅಂತ ಕೇಳಿದೆ. ಇಲ್ಲ ನೀನು ಸೇರ್ಕೊ, ಎಲ್ಲ ಐಡಿಯಾ ಕೊಡ್ಬೋದು. ಎಲ್ಲರೂ ಐಡಿಯಾ ಕೊಡ್ಬಂದರು. ಸರಿ ಆಯಿತು, ಸೇರಿಕೊಂಡೆ. ಅದು ನಾನೊಂದು 7 ವರ್ಷ ಹಂಗೆ ಕಳೆದೆ. ಬಟ್ ಕ್ರಿಯೇಟಿವ್ ಡಿಪಾರ್ಟ್ಮೆಂಟಲ್ಲಿ ಸೇರಬೇಕು ಅಂತ ತುಂಬಾ ಆಸೆ. ಅವರು ಬಿಕಾಸ್ ದ ಜಾಯ್ ಇಸ್ ಇನ್ ಕ್ರಿಯೇಟಿಂಗ್ ಆ್ಯನ್ ಆ್ಯಡ್. ಇದರಲ್ಲಿ ಬರೀ ಕ್ಲೈಂಟ್ ಮ್ಯಾನೇಜ್ಮೆಂಟ್ ಬರೀ ಇದೆ, ಡೆಡ್ಲೈನ್ ಪುಷ್ ಮಾಡೋದು, ಅದು ಮಾಡೋದು, ವೆರಿ ಸ್ಟ್ರೆಸ್ಫುಲ್ ಜಾಬ್ ಆಗಿಬಿಡ್ತು. ಸರಿ ಆ ಕಡೆ ಹಿಂಗೆ ಹೋಗೋದು, ಹಿಂಗೆ ಕೊಡೋದು, ಆಪರ್ಚುನಿಟಿ ಬರ್ತಾಯಿಲ್ಲ. ಇದೊಂದು ಬಂತು ಸಡನ್ನಾಗಿ. ಯಾಕೆಂದರೆ ನಂಗೆ ಕನ್ನಡ ಗೊತ್ತಿತ್ತು. ಸೊ ರೈಟರ್ ಸೆಡ್ ವಿ ಡೋಂಟ್ ನೋ, ನೀನೇ ಬರೀ ಅಪ್ಪ ಏನು ಬಗ್ಗೆ. ಸೊ ಆವಾಗ ಫಸ್ಟು ಬರೀ ಪೋಸ್ಟರ್ ಮಾಡಿದ್ದು ಆ್ಯಕ್ಚುಲಿ. ಫ್ರಂಟ್ ಫೇಶಿಯಾ, ಬರೀ ವೈನ್ ಶಾಪ್ ಮೇಲ್ಗಡೆ ಒಂದು ಇದಿರುತ್ತಲ್ಲ, ಅದು ಫ್ರಂಟ್ ಫೇಶಿಯಾ ಅಂತ ಕರೀತಾರೆ ಅದಕ್ಕೆ. ವಾಟ್ ಯು ಸಿ ಶಾಪ್ ಬೋರ್ಡ್, ಫ್ರಂಟ್ ಫೇಶಿಯಾ. ಓಕೆ. ಸೊ ಅದರಲ್ಲಿ ದೇ ಹ್ಯಾಡ್ ಆಲ್ರೆಡಿ ಸೈನ್ಡ್ ಉಪೇಂದ್ರ. ಸೊ ಅವ್ರಿಗೆ ದೇ ಜಸ್ಟ್ ವಾಂಟೆಡ್ ಒನ್ ಪಂಚ್ ಲೈನ್ ಅದಕ್ಕೆ. ಸೊ ಆವಾಗ ಯಾಕೆ ಕೂಲ್ ಡ್ರಿಂಕ್ ಅಂತ ಹಾಕಿದೆ. ಸೊ ಸಿಂಪಲ್, ಇಷ್ಟು 17 ರೂಪಾಯಿಗೆ ಒಂದು ಸಿಗ್ತಾಯಿದೆ ಅಂದರೆ ಏನಕ್ಕೆ ಕೂಲ್ ಡ್ರಿಂಕ್ ಕುಡಿಬೇಕು ಅಂತ. ಅದು ತುಂಬಾ ದೊಡ್ಡ ಸೆಂಟೆನ್ಸ್, ಚಿಕ್ಕದಾಗಿ ಹೆಂಗೆ ಹೇಳಿ, ತುಂಬಾ ಚಿಕ್ಕದಾಗಿ ಶಾರ್ಪ್ ಆಗಿರಬೇಕು ಅಂತದ್ದು. ಸರಿ ಯಾಕೆ ಕೂಲ್ ಡ್ರಿಂಕ್, ವೈ ಕೂಲ್ ಡ್ರಿಂಕ್ ಅಷ್ಟೇ. ಸೊ ಅದೇನೋ ಒಂದು, ಅದು ಉಪೇಂದ್ರ ಒಂದು ಕ್ವರ್ಕಿ ಪೋಸಲ್ಲಿ ಹಂಗೆ ಹಿಂಗೆ ಅಂತ ಏನೋ ಶೂಟ್ ಮಾಡಿ, ಅದು ನಮ್ಮ ಒಬ್ಬ ಸ್ಟುಡಿಯೋಲಿದ್ದ ಅನಿಲ್ ಕುಮಾರ್ ಅಂತ, ಅವನು ದೊಡ್ಡ ಉಪಿ ಫ್ಯಾನು. ಸೊ ನಾನು ಅವನು ಸೇರಿಕೊಂಡು ಇಷ್ಟ ಬಂದಾಗ ಏನೋ ಮಾಡಿದ್ವಿ. ಅದು ಸಖತ್ ದೊಡ್ಡ ಹಿಟ್ ಆಗೋಯ್ತು ಎಲ್ಲ ಕಡೆ. ಎಲ್ಲರೂ ಆ್ಯಕ್ಚುಲಿ UB ಎಕ್ಸ್ಪೋರ್ಟ್ ಅಂತಲೇ ಕರೀತಾರೆ. ಎಲ್ಲರೂ ಯಾಕೆ ಅಂತಲೇ ಕರೀತಾರೆ, ಒಂದು 2 ಯಾಕೆ ಕೊಡಿ, 3 ಯಾಕೆ ಕೊಡಿ ಹಂಗೆ ಅಂತ. ಸೊ ಕ್ಲೈಂಟ್ಗೂ ಒಂಥರ ತುಂಬಾ ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಎಲ್ಲಿ ಸ್ಟಾರ್ಟ್ ಆಯಿತು ಅಂತ. ಅದಕ್ಕೆ ಇದು ಒಂದು TVC ಮಾಡು ಅಂತ ಹೇಳಿದ್ರು. TVC ಅಂದರೆ ಟೆಲಿವಿಷನ್ ಕಮರ್ಷಿಯಲ್. ಸೊ ಯೂಶ್ವಲಿ ಲೋಕಲ್ ಮಾರ್ಕೆಟ್ಸ್ಗೆ ಮಾಡೋದು ಕಮ್ಮಿ. ಒಂದು ಇಫ್ ಇಟ್ಸ್ ಪ್ರೆಸೆಂಟ್ ಇನ್ ಮೆನಿ ಮಾರ್ಕೆಟ್ಸ್, ಆವಾಗ ದೇ ಇನ್ವೆಸ್ಟ್ ಇನ್ ಟೆಲಿವಿಷನ್ ಕಮರ್ಷಿಯಲ್. ಯಾಕಂದರೆ ಇಟ್ ದರ್ಸ್ ಗುಡ್ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್. ಬಿಕಾಸ್ ಮಾಡೋದು ತೋರಿಸ್ಬೇಕಲ್ಲ, ಅಷ್ಟು ಜನಕ್ಕೆ ರೀಚ್ ಆಗಬೇಕು, ಆ್ಯಂಡ್ ಇಟ್ ಶುಡ್ ಬಿ ಅವೈಲೇಬಲ್ ಇನ್ ಸೋ ಮೆನಿ ಮಾರ್ಕೆಟ್ಸ್. ಬಟ್ ಇದಕ್ಕೆ ಇಲ್ಲ, ತುಂಬಾ ಟ್ರ್ಯಾಕ್ಷನ್ ಬರ್ತಾಯಿದೆ ಇದು. ಸೊ ಇದಕ್ಕೊಂದು ಟೆಲಿವಿಷನ್ ಕಮರ್ಷಿಯಲ್ ಮಾಡಿ ಅಂತ. ಸೊ ನನಗೆ ಫಸ್ಟ್ ಆಪರ್ಚುನಿಟಿ ಸಿಕ್ಕಿದ್ದು. ಅಗೇನ್ ಸೇಮ್, ಅವ್ರು ಕನ್ನಡ ಬರೋಲ್ಲ, ನನಗೆ ಬರುತ್ತೆ. ಸೊ ಅದನ್ನೇ ಇಟ್ಕೊಂಡು ಸರಿ ಅದು ಒಂದು ಕಾನ್ಸೆಪ್ಟ್ ಡೆವಲಪ್ ಮಾಡಿ, ಸರಿ ಯಾಕೆ ಕೂಲ್ ಡ್ರಿಂಕ್ ಬದಲು
ಎಲ್ಲ ಓಕೆ, ಕೂಲ್ ಡ್ರಿಂಕ್ ಯಾಕೆ ಅಂತ. ಸೊ ಒಂದು 3 ಕಮರ್ಷಿಯಲ್ ಮಾಡೋದಕ್ಕೆ ಏನು ಚಿಕ್ಕ ಸ್ಟೋರಿ 20 ಸೆಕೆಂಡು. ಅದೇ ಇವಾಗ ಉಪೇಂದ್ರ ಅವರು ಎಲ್ಲೋ ಶೂಟಲ್ಲಿದ್ದಾರೆ, ಮತ್ತು ಅವನು ಒಬ್ಬ ಬರ್ತಾನೆ, ನಿಲ್ಸೆ ಸರ್ ಇವಾಗ ಶೂಟ್ ಬಂದುಬಿಟ್ಟು ಇಷ್ಟು, ನೀವಿಲ್ಲಿ ಬಿಲ್ಡಿಂಗಿಂದ ಡೈವ್ ಮಾಡಬೇಕು, ಪಲ್ಟಿ ಹಾಕ್ಬಿಟ್ಟು ಡೈವ್ ಮಾಡಬೇಕು, ಆಮೇಲೆ ಸ್ಟೈಲಾಗಿ ಕೂಲ್ ಡ್ರಿಂಕ್ ಕುಡಿಬೇಕು. ಆಮೇಲೆ ಉಪೇಂದ್ರ ಅವರೇ ಯಾಕೆ ಅಂತ ಕಿರ್ಚಾರೆ. ಅಯ್ಯೋ ಸರ್ ಸೇಫ್ಟಿ ನೆಟ್ ಇದೆ, ಬೇಕಾದ್ರೆ ಡೂಪ್ಲಿಕೇಟ್ ಕಳಿಸ್ತೀನಿ, ಸ್ಟಂಟ್ ಮ್ಯಾನ್ ಇದ್ದಾರೆ. ಇರೀ ಅದೆಲ್ಲ ಓಕೆ, ಕೂಲ್ ಡ್ರಿಂಕ್ ಯಾಕೆ ಅಂದರೆ ನನಗೆ ಇದೆಲ್ಲ ಮಾಡ್ಬೋದು, ಅದೆಲ್ಲ ಏನು ಪ್ರಶ್ನೆ ಇಲ್ಲ, ಕೂಲ್ ಡ್ರಿಂಕ್ ಯಾಕೆ ಅಂತರ ಒಂದು 3 ಆ್ಯಡ್ ಹಂಗೆ ಇತ್ತು. ಸೊ ಅದು ಒಂಥರ ಕ್ಯಾಚ್ ಫ್ರೇಸ್ ಥರ ಆಗೋಯ್ತು. ಸೊ ಐ ಥಿಂಕ್ ಉಪೇಂದ್ರ ವಾಸ್ ಆಲ್ಸೋ ವೆರಿ ಕಿಕ್ ಅಬೌಟ್ ಇಟ್, ಆ್ಯಂಡ್ ಹಿ ಆಲ್ಸೋ ಯೂಸ್ ಇಟ್ ಇನ್ ಇಸ್ ನೆಕ್ಸ್ಟ್ ಫಿಲ್ಮ್. ಒಂದು ಹಾಡಲ್ಲಿ ಎಲ್ಲ ಓಕೆ ಮದುವೆ ಯಾಕೆ ಅಂತ ಏನೋ ಒಂದು ಹಾಡು ಬೇರೆ ಬಂದಿತ್ತು. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಅದಾದಮೇಲೆ തന്നെ ವರ್ ಲೈಕ್ ಓಕೆ ಸರ್ ಇವಾಗ ಕ್ರಿಯೇಟಿವ್ ಡಿಪಾರ್ಟ್ಮೆಂಟ್ ಸೇರ್ಬೋದು ಅಂದರೆ ಪ್ಲೀಸ್ ಸೇರ್ಬಿಟ್ಟು. ಸೊ ಅದು ಆ್ಯಂಡ್ ಅದಾದಮೇಲೆ ಇಟ್ ರಿಯಲಿ ಗಾಟ್ ಸೋ ಪಾಪ್ಯುಲರ್. ಇಟ್ ಬಿಕೇಮ್, ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಎಷ್ಟೊಂದು ಪೇಪರ್ಗಳೆಲ್ಲ ಅದ್ರ ಬಗ್ಗೆ ಬರೀತಾಯಿದ್ರು. ಆ್ಯಂಡ್ ವಿ ಹ್ಯಾಡ್ ಆಲ್ಸೋ ಡನ್ ಸಮ್ ಕಾಮಿಕ್ ಸ್ಟ್ರಿಪ್ಸ್, ಉಪ್ಪಿ ಇಟ್ಕೊಂಡು ಉಪ್ಪಿಯಿಂದ ಒಂದು ಕ್ಯಾರೆಕ್ಟರ್ ಮಾಡಿ. ಸೊ ದಟ್ ಇಸ್ ಹೌ ದ ಜರ್ನಿ ಸ್ಟಾರ್ಟೆಡ್. ಸೊ ದಟ್ ಟೈಮ್ ಐ ವಾಸ್ ಇನ್ HTA ಅಂದರೆ ಜೆ ವಾಟರ್ ಥಾಮ್ಸನ್, JWT. HTA ಫಸ್ಟಾಗಿತ್ತು, ಆಮೇಲೆ ಜೆ ವಾಟರ್ ಥಾಮ್ಸನ್ ಅಂತ ಅದು ಚೇಂಜ್ ಮಾಡಿದ್ರು. ಸೊ ಅದರಾದಮೇಲೆ ಈ ಅಡ್ವರ್ಟೈಸ್ಮೆಂಟ್ನ ಬಾಲ್ಕೆ ಅವ್ರು ನೋಡಿದ್ರು, ಆರ್ ಬಾಲ್ಕಿ, ಆ್ಯಂಡ್ ಹಿ ವಾಸ್ ಹೆಡ್ ಆಫ್ ಲಿಂಟಾಸ್. ಸೊ ಅದನ್ನ ನೋಡಿ ಯಾವುದೋ ಒಂದು ಅವಾರ್ಡ್ಗೆ ಬಂದಿದ್ದರು. ಸೊ ಇದಕ್ಕೆ ಅವಾರ್ಡ್ ಕೊಟ್ಟರು, ಸೇಯಿಂಗ್ ಎಷ್ಟೊಂದು ಆ್ಯಡ್ಗಳು ನೋಡಿದ್ದೀನಿ, ಅಂದರೆ ಇದು ಒಂದು ಲೋಕಲ್ ಆ್ಯಡ್, ಒಂದು ಕನ್ನಡ ಆ್ಯಡ್ ಆ್ಯಕ್ಚುಲಿ ಇಲ್ಲಿಂದಲೇ ಬಂದಿರೋದು, ಆ್ಯಂಡ್ ಟಚಸ್ ಇಟ್ ರಿಯಲಿ ವರ್ಕ್ಸ್ ಅಂತ ಇದಕ್ಕೆ ಅವಾರ್ಡ್ ಬಂತು. ನಾನು ತುಂಬಾ ಶಾಕ್, ಎಷ್ಟಪ್ಪ ಎಲ್ಲ ಇಷ್ಟೊಂದು ಹಿಂದಿ ಆ್ಯಡ್ ಅದು ಇದು ಎಲ್ಲ ಬಿಟ್ಟು ಒಂದು ಕನ್ನಡ ಆ್ಯಡ್ನ ಸೆಲೆಕ್ಟ್ ಮಾಡಿದಾರಲ್ಲ ಅಂತ ನಾನು ತುಂಬಾ ಖುಷಿಯಾಗಿದೆ. ಅವ್ರಿಗೆ ಬರೆದಿದ್ದೆ ಹಿಂಗೆ, ಸರ್ ತುಂಬ ಥ್ಯಾಂಕ್ಸ್, ಹಿಂಗೆ ಸೆಲೆಕ್ಟ್ ಮಾಡಿದೆ. ಅವರು ಜೂರಿ ಹೆಡ್ ಆಗಿದ್ದರು ಅವಾಗ. ಇಲ್ಲ ಪ್ಲೀಸ್ ಕೀಪ್ ಅಪ್ ದ ಗುಡ್ ವರ್ಕ್ ಅಂತ. ಸೊ ಹಂಗೆ ಒಂದು ಸ್ವಲ್ಪ ಒಂದು ವರ್ಷ ಆದಮೇಲೆ ದೆನ್ ಐ ಅಪ್ಲೈಡ್ ಟು ಲಿಂಟಾಸ್ ಕೋಇನ್ಸಿಡೆಂಟ್ಲಿ. ಸೊ ಇಲ್ಲಿಂದ ಅಲ್ಲಿ ಶಿಫ್ಟ್ ಆದೆ. ಸೊ ಲಿಂಟಾಸಲ್ಲಿ ಸೇರಿದಾದಮೇಲೆ ಅವಾಗ ಟು ಹೋಲ್ ಥಿಂಗ್ ಚೇಂಜ್ಡ್. ಯಾಕಂದರೆ ಅಲ್ಲಿ ಇಟ್ ವಾಸ್ ಕಂಪ್ಲೀಟ್ಲಿ ಟೆಲಿವಿಷನ್ ಹೆವಿ ಅಕೌಂಟ್ಸ್. ಅಂದರೆ ಅಲ್ಲಿ ದೇರ್ ಆರ್ ಸೋ ಮೆನಿ ಮೀಡಿಯಮ್ಸ್ ಆಫ್ ಅಡ್ವರ್ಟೈಸಿಂಗ್ ಅಲ್ಲ. ಪ್ರಿಂಟ್ ಆ್ಯಡ್ ಇರುತ್ತೆ, ಔಟ್ಡೋರ್ ಇರುತ್ತೆ, ಇವಾಗ ಹೋರ್ಡಿಂಗ್ ಎಲ್ಲ ನೋಡ್ತೀರಾ, ಅದು ಪ್ರಿಂಟ್ ಆಡಿದ್ರೆ ನ್ಯೂಸ್ ಪೇಪರಲ್ಲಿ ಬರೋದು, ಔಟ್ಡೋರ್ ಅಂದರೆ ಇಲ್ಲ, ಆಮೇಲೆ ಫ್ಲೈಯರ್ ಇರುತ್ತೆ, ವೆಬ್ಸೈಟ್ ಕಾಪಿ ಇರುತ್ತೆ, ಇಷ್ಟೊಂದು ಕಾಪಿ ಬರೆಯುವಂಥ ಒಂದು ಇದು. ಹಾಗೆ ಟ್ರೆಡಿಷನಲ್ ಮೀಡಿಯಮ್ಸ್ ಅಂದರೆ ರೇಡಿಯೋ, ಟಿವಿ, ರೇಡಿಯೋ ಅವೆಲ್ಲ ಟ್ರೆಡಿಷನಲ್ ಮೀಡಿಯಮ್. ಇವಾಗ ಡಿಜಿಟಲ್ ಹೊಸದಾಗಿ ಸ್ಟಾರ್ಟ್ ಆಗಿದೆ. ಸೊ ಆ ಮೀಡಿಯಂ ಬಂದು ಟಿವಿ. ಇಲ್ಲಿ ಇಟ್ ಡಿಪೆಂಡ್ಸ್ ಆನ್ ನಿಮ್ಮ ಅಕೌಂಟ್ ಹೆಂಗೆ ಅಂದರೆ, ಇವಾಗ ಇಟ್ ಇಸ್ ಅ ಫ್ಯಾಷನ್ ಅಕೌಂಟ್ ಅಂದರೆ ಆ್ಯಲನ್ ಸಾಲಿ ಅಂದ್ಕೊಳ್ಳಿ, ಇಲ್ಲ ಆ ಥರ ಮೋಸ್ಟ್ಲಿ ಪ್ರಿಂಟ್ ಆ್ಯಡ್ಸ್ ಜಾಸ್ತಿ ಇರುತ್ತೆ ಅದರಲ್ಲಿ. ಯಾಕಂದರೆ ಅದರಲ್ಲಿ ಬಟ್ಟೆ ನೋಡಬೇಕು ನೀವು, ಅದರದ್ದು ಅಥವಾ ನೀವು ಹೋರ್ಡಿಂಗ್ ನೋಡ್ತಾರೆ, ಔಟ್ಡೋರ್ ನೋಡ್ತಾರೆ, ಆ ಥರ ಅಥವಾ ಫ್ಯಾಷನ್ ಇರುತ್ತೆ. ಅದರಲ್ಲಿ ಇಟ್ ಡಿಪೆಂಡ್ಸ್ ಆನ್ ದ ಏಸ್ಥೆಟಿಕ್. ಅಂದರೆ ಲುಕ್ಕು, ಸ್ಕ್ರಿಪ್ಟ್ ಅಷ್ಟಿರಲ್ಲ, ಸ್ಟೋರಿ ಅಷ್ಟಿರಲ್ಲ ಅದರಲ್ಲಿ. ಸೊ ವೆರಿ ಅದೊಂಥರ ಅಬ್ಸ್ಟ್ರಾಕ್ಟ್ ಆಗಿರುತ್ತಲ್ಲ ಡಿಸೈನ್. ಯು ವಾಂಟ್ ಟು ಗೆಟ್ ಅಟ್ರಾಕ್ಟೆಡ್ ಟು ದ ವೇ ಫ್ಯಾಷನ್ ಲೈಫ್ ಸ್ಟೈಲ್ ಅದಲ್ಲ, ಆ ಥರ ಇರುತ್ತೆ, ಕಾರ್ ಕಮರ್ಷಿಯಲ್ ಆ ಥರ. ಸೊ ನಿಮ್ಗೆ ಯಾವ ಅಕೌಂಟ್ ಲೈಕ್ ಬ್ರ್ಯಾಂಡ್ಸ್ ಆರ್ ಕಾಲ್ಡ್ ಅಕೌಂಟ್ಸ್ ಇನ್ ಅಡ್ವರ್ಟೈಸಿಂಗ್ ಲ್ಯಾಂಗ್ವೇಜ್. ಸೊ ನಿಮ್ಗೆ ಯಾವ ಅಕೌಂಟ್ ಇದೆ, ಇಟ್ ಡಿಪೆಂಡ್ಸ್ ಆನ್ ಆ ಅಕೌಂಟ್ ಯಾವ ಥರ ಅಕೌಂಟ್ ಅಂತ. ಅದು ಕೆಲವು ಪ್ರಿಂಟ್ ಅಕೌಂಟ್ಗಳು ಜಾಸ್ತಿ, ನ್ಯೂಸ್ ಪೇಪರ್ ಹಾಕೋ ಬ್ರ್ಯಾಂಡ್ಗಳು. ಇಲ್ಲಿ ಲಿಂಟಾಸಲ್ಲಿ ಏನಾಗಿತ್ತು ಅಂದರೆ ಟಿ ವಿ ಅಕೌಂಟ್ಸ್ ಜಾಸ್ತಿ. ಸೊ ಅದರಲ್ಲಿ ಇವಾಗ ಈ ಅಡ್ವರ್ಟೈಸ್ಮೆಂಟ್ಸ್. ಸೊ ಇಲ್ಲಿ JWTನಲ್ಲಿ ಏನು ಒಂದು ವರ್ಷಕ್ಕೆ ಒಂದು 4 TVC ಮಾಡಿದ್ರೆ ಅಲ್ಲಿ ಒಂದು ತಿಂಗಳಿಗೆ 20-25 ಅಷ್ಟು ಜಾಸ್ತಿ ಇತ್ತು. ಯಾಕಂದರೆ ಆಲ್ ಅಕೌಂಟ್ಸ್ ಸಮ್ ಔಟ್ ಟರ್ನ್ಡ್ ಔಟ್ ಟು ಬಿ ಅ ಟೆಲಿವಿಷನ್ ಹೆವಿ ಅಕೌಂಟ್ಸ್. ಇವಾಗ ತನಿಷ್ಕ್ ಇತ್ತು, ಆಮೇಲೆ ಫ್ಲಿಪ್ಕಾರ್ಟ್ ಇತ್ತು, ಆಮೇಲೆ ಬ್ರಿಟಾನಿಯಾ, ಸ್ವಿಗ್ಗಿ, ಪೇಪರ್ ಬೋಟು, ಓಯೋ ಎಲ್ಲ. ಇಟ್ ವಾಸ್ ಓಯೋ ಇವಾಗ ಸ್ಟಾರ್ಟ್ ಆಗಿದ್ದು. ಲಿಂಟಾಸಲ್ಲಿ ಇಟ್ ವಾಸ್ ಮೋಸ್ಟ್ಲಿ ಹೆವಿಲಿ ಟೆಲಿವಿಷನ್ ಅಕೌಂಟ್ಸ್. ಸೊ ಯು ಸ್ಟಾರ್ಟೆಡ್ ರೈಟಿಂಗ್ ಅ ಲಾಟ್ ಮೋರ್ ಸ್ಕ್ರಿಪ್ಟ್ಸ್. ಸೊ ದೆನ್ ಯು ಸ್ಟಾರ್ಟೆಡ್ ಡೆವಲಪಿಂಗ್ ದ ಟೆಕ್ನಿಕ್ ಆಫ್ ರೈಟಿಂಗ್ ಫಾರ್ ದ ಸ್ಕ್ರೀನ್.